ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. 12 ಗಂಟೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಬೆಳಗ್ಗೆಯಿಂದ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ನನ್ನ ಮಗಳಿಗೆ ರೆಡಿ ಮಾಡ್ತಾ ಇದ್ದೀನಿ. ಆ ಜಡೆನ ನೋಡ್ಬಿಟ್ಲು ಫ್ರೆಂಡ್ಸ್. ಅದನ್ನು ನೋಡಿದ ತಕ್ಷಣ ನಾನು ರೆಡಿ ಮಾಡಿಸು ಅಂತ ಕೂತ್ಕೊಂಡೈತೆ. ಅದಕ್ಕೆ ರೆಡಿ ಮಾಡೋಣ. ನನಗೂ ಇನ್ನೇನು ಕೆಲಸ ಇರಲಿಲ್ಲ, ಎಲ್ಲ ಕೆಲಸ ಆಗಿತ್ತು. ಸುಮ್ಮನೆ ಕೂತ್ಕೊಂಡಿದ್ವಾ. ಆ ಜಡೆ ತಗೊಂಡಿದ್ದೆ ಮೀಶೋದಲ್ಲಿ, ಅದನ್ನೇ ತೋರಿಸೋಣ ಅಂತ ತಗೊಂಡೆ ನಮ್ಮ ಅಕ್ಕನಿಗೆ. ಅದನ್ನು ನೋಡಿದ್ಲು. ಅದು ನೋಡಿದ ತಕ್ಷಣ ನಂಗೆ ಹಾಕ್ಲೇಬೇಕಂತ ಕೂತ್ಕೊಂಡಿದ್ಲು. ಇಲ್ಲಾಂದರೆ ಹಾಕಿಲ್ಲಾಂದರೆ ಅಳ್ಕೊಂತ ಕೂತ್ಕೊತಾಳೆ. ಅದಕ್ಕೆ ಹೋಗಿ ಸ್ನಾನ ಮಾಡ್ಕೊಬರೋಗಿ ಅಂದೆ. ಹೋಗಿ ಸ್ನಾನ ಮಾಡಿಕೊಂಡು ಬಂದಳು. ಸ್ನಾನ ಮಾಡ್ಕೊಬಂದು ಲಂಗ ಜಾಕೆಟ್ ಹಾಕ್ಕೊಂಡ್ಳು. ಅದ್ರ ಮೇಲೇ ಹಾಕೋಣ ಅಂತ ಫ್ರಂಟ್ ಸೈಡು ಸ್ವಲ್ಪ ಡಿಸೈನ್ ಹಾಕಿ ಹಿಂದ್ಗಡೆ ಜಡೆ ಎಳೆದು ರಿಬ್ಬನ್ ಹಾಕಿ ಅದನ್ನು ಹಾಕ್ತಾಯಿದ್ದೀನಿ. ಇನ್ನೇನು ನನಗೂ ಏನೂ ಕೆಲಸ ಇರಲಿಲ್ಲ. ಎಲ್ಲ ಕೆಲಸ ಆಗಿತ್ವಲ್ಲ, ರೆಡಿ ಮಾಡಿದ್ರೆ ಆಯಿತು ಅಂತ. ನನಗೂ ತುಂಬ ಇಷ್ಟ ಹೆಣ್ಮಕ್ಳಿಗೆ ರೆಡಿ ಮಾಡಬೇಕಂದ್ರೆ. ನನಗೆ ರೆಡಿ ಮಾಡ್ಕೊಳಕ್ಕೆ ಬರಲ್ಲ, ಅದು ಜಡೆ ಹಾಕ್ಕೊಳಕ್ಕೆಲ್ಲ. ಬೇರೆಯವ್ರಿಗಾದರೆ ಡಿಸೈನ್ ಜಡೆ ಎಲ್ಲ ಹಾಕ್ತೀನಿ, ನಂಗೆ ಬರೋವೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೋ ಜಡೆ. ಮಲ್ಲಿಗೆ ಹೂವು ನಮ್ಮ ಗಿಡದಲ್ಲೇ ಬಿಟ್ಟಿದ್ವು ಸ್ವಲ್ಪ, ಅದನ್ನೇ ಇಟ್ವಿ. ಚೆನ್ನಾಗಿ ಕಾಣಿಸ್ತಾಯಿತ್ತು. ಅವಳೇ ಎಲ್ಲ ತಂದು ಇಟ್ಕೊಂಡ್ಳು ಏನೇನು ಬೇಕಂತ. ಅದನ್ನೆಲ್ಲ ಹಚ್ತಾಯಿದ್ದೀನಿ. ಅಮ್ಮ ಲಿಪ್ಟಿಕ್ ಹಾಕು, ಪೌಡ್ರ್ ಹಾಕು ಎಲ್ಲ ಕೇಳಿ ಹಾಕ್ಸ್ಕೊತ ಇದ್ಲು ಮೇಕಪ್ನ. ಇನ್ನೇನು ಸ್ವಲ್ಪ ಹೊತ್ತು ಇಟ್ಕೊತಾಳೆ, ಹಾಕಿದ್ರೆ ಆಯಿತು ಅಂತ ಹಾಕ್ತಾಯಿದ್ದೀನಿ. ತುಂಬ ಇಷ್ಟ ಅವಳಿಗೆ ರೆಡಿ ಆಗಬೇಕಂದ್ರೆ. ರೆಡಿ ಮಾಡಿಸ್ಕೊತಾಳೆ. ಮನೆಯಲ್ಲೂ ಹಂಗೆ ಮಾಡೋದು. ಏನಾದರೂ ಲಿಪ್ಸ್ಟಿಕ್ಕು ಪೌಡ್ರೆಲ್ಲ ಸಿಕ್ಬಿಟ್ರೆ ತಗೊಂಡು ಹಾಕ್ಕೊತ ಇರ್ತಾಳೆ ಅವಳು. ಮನೆಯಲ್ಲೂ ಹಂಗೆ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಜಡೆ ಅಂತೂ. ಬೇಕಾದರೆ ತಗೊಳ್ರಿ ಮೀಶೋದಲ್ಲಿ. ಕ್ವಾಲಿಟಿನೂ ಹಾಗೆ ಐತೆ, ಚೆನ್ನಾಗೈತೆ. 200 ಚಿಲ್ಲರೆನೋ ಬಿತ್ತಷ್ಟೇ ಜಡೆ ಅದು ತಗೊಂಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗೈತೆ. ನನ್ನ ತಂಗಿಗಂತ ತಗೊಂಡೆ. ಇನ್ನು ಊರಿಗೆ ಹೋಗ್ತಾಯಿದ್ದೀವಿ, ಹಂಗೆ ಹೋಗಿ ತಗೊಂಡೋಗಿ ಕೊಟ್ಬಿಡೋಣ ಅಂತ. ಅವಳು ಹೇಳಿದ್ಲು ನನಗೆ ತಗೋಡ್ಸೋಂಥದ್ದು ಅಂತ. ಅದಕ್ಕೆ ಬುಕ್ ಮಾಡಿದ್ದೆ, ಬಂದಿತ್ತು. ಅದನ್ನೇ ತಗೊಂಡು ನೋಡ್ತಾ ಇದ್ವಾ. ಅದನ್ನು ನೋಡಿ ಅವಳು ನನಗೆ ರೆಡಿ ಮಾಡಿಸು ಅಂತ ಹಿಡಿದಿದ್ಲು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೋ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ರೆಡಿ ಮಾಡಿಸಿದ್ದು. ಅವ್ರ ಚಿಕ್ಕಪ್ಪ ಅಂತೂ ದೃಷ್ಟಿ ತೆಗೆದ್ಬಿಟ್ಟ, ಚೆನ್ನಾಗೈತೆ ಮಗಳೇ ಅಂತ. ಅವ್ರ ಅಮ್ಮನಿಗೆ ಬರಲ್ಲ ಹಿಂಗೆಲ್ಲ ಮಾಡೋದಕ್ಕೆ, ಅವಳಿಗೆ ಪಾಪ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿಸ್ಕೊತ ಇದ್ದಾಳೆ ನಿಂತ್ಕೊಂಡು. ನನ್ನ ಮಗನಿಗೂ ಪೌಡ್ರ್ ಹಾಕಮ್ಮ ಅಂತ ಕೇಳ್ತಾ ಇದ್ದ ಅವನು. ಅವನಿಗೂ ಸ್ವಲ್ಪ ಪೌಡ್ರ್ ಹಾಕಿದೆ. ಎಲ್ಲ ರೆಡಿ ಮಾಡಿ ಸ್ವಲ್ಪ ಹೊತ್ತು ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಫೋಟೋ ಎಲ್ಲ ತಗೊಂಡ್ವಿ. ಇದೇ ಫಸ್ಟ್ ಟೈಮ್ ಅವಳು ಅಷ್ಟು ದೊಡ್ಡ ಜಡೆ ಇಟ್ಕೊಂಡಿರೋದು. ಇನ್ನು ಅದಕ್ಕೆ ಸ್ವಲ್ಪ ದುಪ್ಪಟ್ಟ ಅದೆಲ್ಲ ಹಾಕಿದರೆ ಚೆನ್ನಾಗಿರ್ತಾಯಿತ್ತೇನೋ. ಅದು ಸೆಟ್ ಆಗೋದು ದುಪ್ಪಟ್ಟ ಇರಲಿಲ್ಲ ಫ್ರೆಂಡ್ಸ್ ನನ್ನ ಹತ್ರ, ಇಲ್ಲಾಂದರೆ ಹಾಕ್ತಾಯಿದ್ದೆ. ಇನ್ನು ಚೆನ್ನಾಗಿ ಕಾಣಿಸ್ತಾ ಇದ್ಲೇನೋ. ನೋಡಿ ಎಲ್ಲ ರೆಡಿ ಮಾಡಿಬಿಟ್ಟೆ. ಖುಷಿ ಅಂದರೆ ಖುಷಿ ಆಗ್ಬಿಡ್ತು ಅವಳಿಗೆ. ಫೋಟೋಗಳೆಲ್ಲ ಚೆನ್ನಾಗಿ ತಗೊಂಡ್ಳು, ವೀಡಿಯೋ ತಗೊಂಡ್ಳು. ಅವ್ರ ಅಪ್ಪನಿಗೆಲ್ಲ ತೋರಿಸಿದ್ವಿ ವೀಡಿಯೋ ಕಾಲ ಮಾಡಿ. ನೋಡಿ ಚೆನ್ನಾಗಿ ಕಾಣಿಸ್ತೈತೆ ನಿಜವಾಗ್ಲೂ. ಜಡೆ ಅಂತೂ ಸೂಪರಾಗಿ ಕಾಣಿಸ್ತೈತೆ. ಜಡೆ ಕೂದಲು ಇಲ್ಲದೆ ಇರೋರಿಗೆ ತುಂಬ ಚೆನ್ನಾಗಿರುತ್ತೆ ಇಂಥವು. ಆ ಕ್ವಾಲಿಟಿ ಹೆಂಗೆ ಬರುತ್ತೋ ಏನೋ ಅಂದ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬಂದೈತೆ. 200 ಚಿಲ್ಲರೆಗೆ ಯಾರು ಕೊಡ್ತಾರೆ ಹೇಳಿ? ನಾವು ಅಂಗಡಿದಲ್ಲಿ ತಗೊಂಡ್ರೆ ಯಾರು ಕೊಡಲ್ಲ. ಮೀಶೋದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪ್ರಾಡಕ್ಟ್ಸು. ಒಂದೊಂದು ಮಿಸ್ ಆಗ್ಬೋದು, ಹಾಗೆ ಹಿಂಗೆ ಚೆನ್ನಾಗಿರುತ್ತೆ. ನಾನು ನೋಡಿ ತಗೊತೀನಿ, ರಿವ್ಯೂಸ್ ನೋಡಿ ತಗೊಳೋದು ಏನಾದರೂ ತಗೊಂಡ್ರೆ. ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ಆ ಜ್ಯುವೆಲ್ರಿನೂ ಮೀಶೋದಲ್ಲೇ ತಗೊಂಡಿದ್ದು ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಫ್ರೆಂಡ್ಸ್. ನನಗೆ ಹೆಣ್ಮಕ್ಳನ್ನ ರೆಡಿ ಮಾಡಬೇಕಂದ್ರೆ ತುಂಬಾ ಇಷ್ಟ ನನಗೆ ಅಂತೂ. ನನಗೆ ಹೆಣ್ಮಕ್ಳು ಹುಟ್ಟಿದರೆ ನನಗೆ ದಿನ ರೆಡಿ ಮಾಡ್ತಾಯಿದ್ದೇನೋ. ನಮ್ಮ ಅಕ್ಕನಿಗಂತೂ ಇನ್ನೂ ಇಷ್ಟ ಆಗ್ಬಿಟ್ಲು. ಅವಳು ಫೋಟೋ ತೆಗೆದಿದ್ದು ವೀಡಿಯೋ ತೆಗೆದಿದ್ದೆ, ಅವ್ರ ಅಪ್ಪನಿಗೆ ಅವರ ತೋರಿಸಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಜಡೆ ಅಂತೂ ಸೂಪರಾಗಿ ಕಾಣಿಸ್ತೈತೆ. ದೊಡ್ಡವರು ಹಾಕ್ಕೊಬೋದು, ಸಣ್ಣ ಮಕ್ಳಿಗೆ ಹಾಕ್ಕೊಬೋದು. ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು. ಅವರ ಚಿಕ್ಕಪ್ಪ ದೃಷ್ಟಿ ತೆಗ್ದಿದ್ದೆ ಒಂದು 2-3 ಸಾರಿ ತೆಗೆದ್ರೇನೋ. ನೋಡಿ ಕ್ಲ್ಯಾರಿಟಿ ಅಷ್ಟೊಂದು ಚೆನ್ನಾಗಿ ಬರ್ತಾ ಇರಲಿಲ್ಲ, ಬಿಸಿಲು ಜಾಸ್ತಿ ಇತ್ತು ಹೊರಗಡೆ ಎಲ್ಲ. ನಾವು ಸ್ವಲ್ಪ ಒಳಗಡೆ ಸ್ವಲ್ಪ ಲೈಟೆಲ್ಲ ಹಾಕ್ಕೊಂಡು ಫೋಟೋ ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ. ಸ್ವಲ್ಪ ಡ್ಯಾನ್ಸನ್ನು ಮಾಡಿದ್ಲು ಫ್ರೆಂಡ್ಸ್. ನೋಡಿ ಆಯಿತು.
ಫೋನ್ ನೋಡ್ತಾ ಐತೆ. ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ ಇರೇ ಅಂದರೆ ಸುಮ್ಮನೆ ಹಂಗೆ ನಿಂತ್ಕೊಂಡಿದ್ಲು. ರೆಡಿ ಆಗಬೇಕಂದ್ರೆ ಇಷ್ಟನೇ ಫ್ರೆಂಡ್ಸ್, ಆದರೆ ಜಾಸ್ತಿ ಹೊತ್ತೇನು ಇಟ್ಕೊಳ್ಳಲ್ಲ ಅದನ್ನು. ಒಂದು 10-15 ನಿಮಿಷ ಅಷ್ಟೇ. ರೆಡಿ ಆಗ್ತಾಳೆ, ಇಟ್ಕೊಳ್ಳಲ್ಲ. ಒಂದು 15 ನಿಮಿಷ ಇಟ್ಕೊಂಡು ಎಲ್ಲನೂ ತೆಗೆದುಬಿಡ್ತಾಳೆ. ನೋಡಿ ನನ್ನ ಮಗ ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ, ಫೋಟೋ ತಗೊತೀನಿ ಅಂದರೆ ಅವ್ನು ನೋಡಿ ಏನೇನು ಮಾಡ್ತಾಯಿದ್ದಾನೆ. ಅವಳು ಸುಮ್ಮನೆ ಕೂತ್ಕೊಂಡಿದ್ಲು. ಫೋಟೋ ಅಂದರೆ ಪೋಸ್ ಎಲ್ಲ ಚೆನ್ನಾಗಿ ಕೊಡ್ತಾಳೆ ಅವಳು. ನೋಡಿ ಆಗಲೇ ಎಲ್ಲ ಒಂದೊಂದಾಗಿ ಬಿಚ್ತಾಯಿದ್ಲು. ಆಗಲೇ ಹಾಗಾಯಿತು ಅವಳದು ಅಷ್ಟೇ. ಬೆಂಡೆಕಾಯಿ ಸಾರು ಮಾಡಿದ್ದೆ ಫ್ರೆಂಡ್ಸ್ ಮಧ್ಯಾಹ್ನ ಊಟಕ್ಕೆ. ಅದನ್ನೇ ಮಾಡ್ತಾಯಿದ್ವಿ ನನ್ನ ಮಗಳು ನಾನು ಸೇರ್ಕೊಂಡು. ಆಗಲೇ ನೋಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಲು, ಜಡೆನೂ ಬಿಚ್ಚಿಬಿಟ್ಲು. ಅಷ್ಟೇ ಒಂದು ಸ್ವಲ್ಪ ಹೊತ್ತು ಅಷ್ಟೇ. ಅವಳಿಗೊಂದು ಆ ಥರ ಆಸೆ, ಅವಳಿಗೆ ಹಾಕ್ಕೋಬೇಕು, ರೆಡಿ ಆಗಬೇಕು ಅಂತ. ಇಟ್ಕೊಳ್ಳಲ್ಲ. ಏನಂದರೆ ಇನ್ನೇನು ಬಿಸಿಲು ಜಾಸ್ತಿ ಇತ್ತು, ಆಗಲಿಲ್ಲ ಅವ್ರ ಕೈಯಲ್ಲಿ, ಎಲ್ಲ ಬಿಚ್ಚಿಬಿಟ್ಲು. ನಾನು ದೋಸೆ ಸುಡ್ತೀನಿ ಅಂತ, ದೋಸೆ ತಿರುವಾಕ್ತೀನಿ ಅಂತ ಬಂದಿದ್ದಾಳೆ. ಸರಿ ಅಮ್ಮ ಅಂತ ಬಿಟ್ಟಿದ್ದೀನಿ. ನಾನು ಈ ಕಡೆ ಮುದ್ದೆಗೆ ಇಟ್ಟಿದ್ದೆ, ಸಾರಾಗಿತ್ತು. ಇನ್ನು ಮುದ್ದೆ ಮಾಡಿ ದೋಸೆ ಮಾಡ್ತಾಯಿದ್ದೀವಿ. ದೋಸೆ ಹಿಟ್ಟು ಸ್ವಲ್ಪ ಉಳ್ಕೊಂಡಿತ್ತು ಫ್ರೆಂಡ್ಸ್, ಅದು ಇಲ್ಲಾಂದರೆ ಹುಳಿ ಬಂದುಬಿಡುತ್ತೆ. ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟೆ ಎಲ್ಲ ಕಲಿಸ್ಬಿಟ್ಟಿದ್ದೆ. ಇನ್ನು ಹುಳಿ ಬಂದುಬಿಡುತ್ತೆ, ಅದಕ್ಕೆ ಅದನ್ನು ಮಾಡ್ತಾಯಿದ್ದೀನಿ ದೋಸೆನೂ. ಇನ್ನು ಮಧ್ಯಾಹ್ನದ ಮೇಲೆ ತೋಟಕ್ಕೆ ಹೋಗಬೇಕು, ನುಗ್ಗೆಕಾಯಿ ಬಿಡಿಸ್ಕೊಬರೋಕ್ಕೆ. ಅದಕ್ಕೆ ಒಂದೇ ಸರಿ ಊಟ ಮಾಡಿಕೊಂಡು ಹೋಗೋಣ ಅಂತ. ಬೆಳಗ್ಗೆನೇ ಹೋಗೋಣ ಅಂದ್ಕೊಂಡಿದ್ವಿ, ಆದರೆ ಈ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ನನ್ನ ಮಗ ಒಬ್ಬನೇ ಆದರೆ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ತೀನಿ ಬೆಳಗ್ಗೆನೇ. ಇವಳು ಸ್ವಲ್ಪ ಆಟ ಮಾಡ್ತಾಳೆ ಎದ್ದೇಳೋದಕ್ಕೂ ಎಲ್ಲನೂ. ಇನ್ನು ನಿದ್ದೆಗಂಡಲ್ಲಿ ಹೆಂಗೆ ಕರ್ಕೊಂಡು ಹೋಗೋದು ಅಂತ ಸುಮ್ಮನೆ ಆದ್ವಿ. ನಮ್ಮ ಅಕ್ಕನೂ ಬರ್ತೀನಿ ಅಂತ ಹೇಳಿದ್ಲ. ಇನ್ನು ಅವಳಿಗೂ ಇನ್ನು ಮನೆಯಲ್ಲಿದ್ರೂ ಸುಮ್ಮನೆ ಬೋರು ಹೊಡೆಯುತ್ತೆ, ಕರ್ಕೊಂಡು ಹೋದರೆ ಆಯಿತು, ಸಾಯಂಕಾಲ ಹೋಗಿ ಬಂದರೆ ಆಯಿತು ಅಂತ ಸುಮ್ಮನೆ ಆದ್ವಿ. ನೋಡಿ ನಾನು ತೆಗ್ದಾಕ್ತೀನಿ ಅಂತ ಹಠ ಮಾಡ್ತಾಯಿದ್ದೆ. ಇನ್ನೇನು ಮಾಡೋಕ್ಕಾಗಲ್ಲ, ಇಲ್ಲಾಂದರೆ ಕ್ಯಾತೆ ಮಾಡ್ತಾಯಿದ್ದಾಳೆ. ಅದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ಏನಂದರೆ ಏನಾದರೂ ಹೇಳಿದ್ರೆ ಮಾತ್ರ ಚೆನ್ನಾಗಿ ಮಾಡ್ತಾಯಿರ್ತಾಳೆ ಫ್ರೆಂಡ್ಸ್ ಕೆಲಸ ಅಂತೂ. ಅವ್ರ ಅಮ್ಮನಿಗೂ ಅಷ್ಟೇ, ಊರಲ್ಲಿದ್ರೂ ಎಲ್ಲ ಕೆಲಸ ಮಾಡ್ತಾಯಿರ್ತಾಳೆ ಪಾಪ. ಆದರೆ ಊಟ ತಿನ್ನೋದೇ ತಲೆನೋವು ಫ್ರೆಂಡ್ಸ್. ಊಟನೇ ತಿನ್ನಲ್ಲ. ಊಟ ತಿನ್ನೋಕ್ಕೆ ಬಲಂಸ್ರ ಮಾಡಿಸ್ಬೇಕು, ಇಲ್ಲಾಂದರೆ ಎಲ್ಲ ಕೆಲಸನೂ ಮಾಡಿಬಿಡ್ತಾಳೆ. ಕೆಲಸ ಮಾಡೋದ್ರಲ್ಲಿ ಏನೂ ಇಲ್ಲ, ಎಲ್ಪ್ ಮಾಡ್ತಾಳೆ ಅವ್ರ ಅಮ್ಮನಿಗೆ. ಊಟ ತಿನ್ನಿಸೋದೇ ಆ ಅಮ್ಮನಿಗೆ ದೊಡ್ಡ ಕೆಲಸ. ನೋಡಿ ಊಟ ಎಲ್ಲ ಮಾಡ್ಕೊಂಡು ಒಂದು 3 ಗಂಟೆ ಆಗಿತ್ತು. ಬಂದ್ವಿ ತೋಟಕ್ಕೆ ನುಗ್ಗೆಕಾಯಿ ಬಿಡಿಸ್ಕೊಂಡು ಹೋಗೋಣ ಅಂತ. ಇನ್ನು ಮತ್ತೆ ಲೇಟ್ ಆಗಿಬಿಡುತ್ತೆ, ಇನ್ನು ಲೇಟಾಗಿ ಬಂದರೆ ಅಂತ. ಆಗಲೇ ಅರ್ಧ ಹೊಲ ಕಟ್ ಮಾಡಿದ್ದೀವಿ ಫ್ರೆಂಡ್ಸ್. ಇದು ಟೊಮೊಟೊ ಗಿಡದಲ್ಲಿ, ಇದು ಸ್ವಲ್ಪ ಟೊಮೊಟೊ ಗಿಡಕ್ಕೂ ನುಗ್ಗೆ ಗಿಡ ನೆರಳು ಇರುತ್ತೆ ಅಂತ ಬಿಟ್ಟಿದ್ದೀವಿ. ಅದರಲ್ಲಿ ಬಿಟ್ಟಿರೋ ಕಾಯಿನೇ ಅದನ್ನು ಕಿತ್ಕೊತಾ ಇದ್ದೀವಿ, ಇನ್ನೇನು ಮಾರ್ಕೆಟ್ ತಗೊಂಡೋಗೋಕ್ಕೆ. ನೋಡಿ ಟೊಮೊಟೊ ಗಿಡನೂ ಆಗಲೇ ಟೊಮೊಟೊ ಬಿಡ್ತಾ ಇದ್ದಾವೆ ಫ್ರೆಂಡ್ಸ್. ಕಾಯಿ ಎಲ್ಲ ಇನ್ನೊಂದು 15 ದಿನ ಹೋದರೆ ಹಣ್ಣಾಗ್ಬಿಡ್ತವೆ. ನೋಡಿ ಕಿತ್ಕೊಂಡು ಬಂದ್ವಿ ನುಗ್ಗೆಕಾಯಿ. ಆಗಲೇ ಪ್ಯಾಕ್ ಮಾಡ್ತಾಯಿದ್ದಾರೆ ನಮ್ಮ ಯಜಮಾನ್ರು. ನಮ್ಮ ಅಕ್ಕ ನಾನು ಇಬ್ಬರು ಸೇರಿಸ್ಕೊಂಡು ಆರಿಸ್ಕೊಬಿಟ್ವಿ ನುಗ್ಗೆಕಾಯಿ ಎಲ್ಲ. ನಮ್ಮ ಅಕ್ಕ ಹೂವು ಬಿಟ್ಟಿದ್ವಲ್ಲ, ಮಲ್ಲಿಗೆ ಹೂವು, ಅದನ್ನು ಕಿತ್ಕೊತೈತೆ. ನೋಡಿ ನನ್ನ ಮಕ್ಕಳು ಆಟ ಆಡ್ತಾಯಿದ್ದಾವೆ ಇಬ್ಬರೂ. ನನ್ನ ಮಗಂದೇ ಹಾಕ್ಕೊಂಡಿರೋದವಳು ಡ್ರೆಸ್ಸು. 1-2-3 ಚೇಂಜ್ ಮಾಡಿಬಿಟ್ಲು. ಅದನ್ನು ನೋಡಿಬಿಟ್ಟು ಅವಳ ಕಣ್ಣಿಗೆ ಯಾವುದಾದ್ರೂ ಹೊಸ್ದಾಗಿ ಕಾಣಿಸ್ಬಿಟ್ರೆ ಅದನ್ನು ಹಾಕ್ಕೊಳ್ಳೇಬೇಕು, ಅದನ್ನು ಬಳಸ್ಬಿಡ್ಬೇಕು, ಇಲ್ಲಾಂದರೆ ಅಲ್ಲಿಗಂಟ ಸಮಾಧಾನನೇ ಆಗಲ್ಲ ಅವಳಿಗೆ. ಓಕೆ ಫ್ರೆಂಡ್ಸ್, ಅದನ್ನು ಅಲ್ಲಿಗೆ ಬಿಟ್ಟು ಇವಾಗ ರಾತ್ರಿ ಡಿನ್ನರ್ಗೆ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕ ಎಗ್ ಬಿರಿಯಾನಿ ಮಾಡೋಲ್ಲ, ಅವ್ರ ಮನೆಯಲ್ಲೇ ಸ್ವಲ್ಪ ಮಾಡೋದು ಕಮ್ಮಿನೇ ಇಂಥವೆಲ್ಲ. ಮಕ್ಕಳು ಆಟ ಆಡ್ತಾ ಇದ್ದಾವೆ. ಮಧ್ಯಾಹ್ನ ಮಲ್ಕೊಂಡಿರಲಿಲ್ಲ, ಇನ್ನು ಬೇಗ ಮಲ್ಗಿಬಿಡ್ತಾರೆ ಇಬ್ಬರೂ. ಅದಕ್ಕೆ ಬೇಗನೆ ಸ್ವಲ್ಪ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಮಲ್ಕೊಂಡ್ರೆ ಅವಳನ್ನ ಎದ್ದೇಳ್ಸೋದು ತುಂಬ ಅಂದರೆ ತುಂಬ ಕಷ್ಟ. ಇವನೇನೋ ಎದ್ದೇಳೋ ಅಂದರೆ ಎದ್ದೇಳ್ಬಿಡ್ತಾನೆ, ಅವಳು ಎದ್ದೇಳಲ್ಲ. ಅವಳು ಹಠಮಾರಿ ಅವಳು. ಅದಕ್ಕೆ ಅವಳಿಗೆ ತಿನ್ನಿಸ್ಬಿಟ್ಟು ಒಂದೇ ಸರಿ ಮಲಗಿಸ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗೆ ಮಾಡ್ಕೊಬೋದು ಎಗ್ ಬಿರಿಯಾನಿ. ಒಂದು 10-15 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ, ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ. ಇನ್ನು ನಮ್ಮ ಅಕ್ಕನೂ ಜಾಸ್ತಿ ತಿನ್ನಲ್ಲ, ಮನೇಲಿ ಮಾಡಲ್ಲ ಅವರು. ಅವ್ರಿಗೆ ಮುದ್ದೆ ಅನ್ನ ಇಂಥವಿರಬೇಕು, ಇಂಥವೆಲ್ಲ ಸ್ವಲ್ಪ ಕಮ್ಮಿನೇ ಮಾಡೋದು.
ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಒಂದೆರಡು ವಿಸಿಲ್ ಕೂಗಿಸ್ಕೊಂಡೆ ಅಷ್ಟೇ. ನೋಡಿ ಹೆಚ್ಚು ಚೆನ್ನಾಗಿ ಬಂದೈತೆ, ಉದುರಾಗಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು, ಬೇಗನೂ ಆಗುತ್ತೆ. ನಾವು ಇವಾಗ ಪಲಾವು, ಬಿರಿಯಾನಿ, ಚಿಕನ್ ಬಿರಿಯಾನಿ ಮಾಡ್ಕೊತೀವಲ್ಲ ಹಾಗೆ. ನೀವು ಬೇಕಾದರೆ ಹುಳಿ ಮೊಸರು ಇರುತ್ತಲ್ಲ ಅವಾಗ ಅದನ್ನು ಸ್ವಲ್ಪ ಹಾಕ್ಕೊಬೋದು. ಬಿರಿಯಾನಿ ಮಾಡಿದವಾಗ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಪ್ಲೇಟ್ಗೆ. ಚೆನ್ನಾಗಿ ಕಾಣಿಸ್ತಾಯಿತ್ತು. ಟೇಸ್ಟೂ ಅಷ್ಟೇ ಚೆನ್ನಾಗಿತ್ತು. ಅದಕ್ಕೆ ಸ್ವಲ್ಪ ಮೊಸರು ಬಜ್ಜಿನೂ ಮಾಡ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಮಕ್ಕಳಿಗೂ ಹಾಕ್ಕೊಟ್ಟೆ, ತಿಂತಾಯಿದ್ದಾರೆ ಅವರು. ಅವ್ರಿಗೂ ತುಂಬ ಇಷ್ಟ ಆಯಿತು. ಮಕ್ಕಳಿಬ್ರು ಊಟ ಮಾಡಿಕೊಂಡ್ರು ಫ್ರೆಂಡ್ಸ್. ಅವ್ರದ್ದು ಊಟ ಆದಮೇಲೆ ನಾನು ನಮ್ಮ ಅಕ್ಕನೂ ಊಟ ಮಾಡಿದ್ವಿ. ನಮ್ಮ ಯಜಮಾನ್ರು ಬರೋದು ಸ್ವಲ್ಪ ಲೇಟ್ ಆಯಿತು. ಓಕೆ ಫ್ರೆಂಡ್ಸ್, ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ ಫ್ರೆಂಡ್ಸ್.